ಮಕ್ಕಳು ಹಲವಾರು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಇಂತಹ ಪ್ರಶ್ನೆಗಳಿಗೆ ಆದರ್ಶ ಶಿಕ್ಷಕರು ಅನಿಸ್ಕೊಂಡವರು ಯಾವ ರೀತಿ ಉತ್ತರಿಸಬೇಕು, ಅವ್ರ ಜೊತೆ ಯಾವ ರೀತಿ ವರ್ತಿಸಬೇಕು ಅನ್ನೋದನ್ನ ನೋಡೋಣ. ಅಕಸ್ಮಾತ್ ಇಂಥ ಸಮಯದಲ್ಲಿ ಶಿಕ್ಷಕಿಗೆ ಒಂದು ಬೇರೆ ಪ್ರಶ್ನೆ ಕೇಳಿದಾಗ ಶಿಕ್ಷಕಿ ಅದನ್ನು ತನ್ನ ತಾಳ್ಮೆ ಕಳ್ಕೊಂಡು ಆ ಹುಡುಗನ ಬೈಯೋದ್ರಲ್ಲಿ ಅರ್ಥ ಇಲ್ಲ ಅಂತ ಅನಿಸುತ್ತೆ. ಮಕ್ಕಳು ಎಷ್ಟೋ ಸಾರಿ ಬಹಳ ತಮಾಷೆಯಾಗಿರುವಂಥ ಪ್ರಶ್ನೆ ಕೇಳ್ತಾರೆ. ಹಲವು ವರ್ಷಗಳ ಹಿಂದೆ ನಮ್ಮ ವಿದ್ಯಾರ್ಥಿನ ಪ್ರಶ್ನೆ ಕೇಳಿದ್ರು, ಉಸಲಿ ಮಾಡ್ತೀವಲ್ಲ ಸರ್, ಅದರ ಸಾಂದ್ರತೆ ಜಾಸ್ತಿ ಆಗುತ್ತೋ ಕಡಿಮೆ ಆಗುತ್ತೆ? ಎಷ್ಟೋ ಜನ ಸೈನ್ಸ್ ಮೇಸ್ಟರ್ ಕೇಳಿದ್ದೀನಿ, ಹೇಳೋದು ಇದೇ ಮೊದಲನೇ ಹಂತದಲ್ಲಿ 9th D ಕ್ಲಾಸಲ್ಲಿ ಒಬ್ಬರು ಹುಡುಗಿ, ಸರ್ ಇರುವೆ ಹೇಗೆ ನಿದ್ದೆ ಮಾಡುತ್ತೆ ಸರ್ ಅಂತ ಕೇಳಿದ್ರು. ಇಂಥ ಪ್ರಶ್ನೆ ಕೇಳಿದ್ರು ಅಂತ ಹೇಳಿ ನಾನು ತಾಳ್ಮೆ ಕಳ್ಕೊಂಡ್ರೆ ಅರ್ಥ ಇಲ್ಲ. ವಿದ್ಯಾರ್ಥಿಗಳು ಬಹಳ ಪ್ರೀತಿಯಿಂದ ಯಾವ ಪ್ರಶ್ನೆಯನ್ನಾದರೂ ತಮ್ಮ ಅಧ್ಯಾಪಕರಲ್ಲಿ ಎತ್ತಬಲ್ಲೆವು ಅನ್ನುವಂಥ ವಿಶ್ವಾಸ ಅವರಿಗೆ ಉಂಟಾಗುವಂಥ ವಾತಾವರಣ ನಿರ್ಮಾಣ ಮಾಡಬೇಕು. ನನ್ನನ್ನು ಪ್ರಶ್ನಿಸ್ತೀಯಾ ಅಂತ ಮೇಷ್ಟ್ರು ಕೇಳಿದರೆ ಹುಡುಗರು ತಪ್ಪಿಬ್ಬಾಗುತ್ತಾರೆ. ಸೊ ಅವರ ಎಲ್ಲ ಆಶಂಕೆಗಳು, ಅನುಮಾನಗಳು, ಸಂದೇಹಗಳು ಹಾಗೆ ಅವರ ಮನಸ್ಸಿನಲ್ಲೇ ಉಳಿದುಬಿಡುತ್ತೆ. ಅದೆಲ್ಲಕ್ಕೂ ಹೊರದಾರಿ, ರಹದಾರಿ ಬರೋ ಹಾಗೇನೆ ಶಿಕ್ಷಕ ಒಂದು ತೆರೆದ ವಾತಾವರಣವನ್ನು ತರಗತಿಯಲ್ಲಿ ಉಂಟು ಮಾಡಬೇಕು. ವಿದ್ಯಾರ್ಥಿಗಳು ಪ್ರಶ್ನಿಸಬೇಕು. ಪ್ರಶ್ನಿಸದೇ ಇರುವಂತಹ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಪೂರ್ಣವಾಗಿ ಮಗ್ನರಾಗಿರ್ತಾರೆ ಅಂತ ನನಗೆ ಅನಿಸೋದಿಲ್ಲ. ಹಾಗೆ ವಿದ್ಯಾರ್ಥಿಗಳು ಪಠ್ಯಕ್ರಮದ ಬಗ್ಗೆ, ಪಠ್ಯದ ಒಳಗಡೆ ಇರುವಂತಹ ವಿಷಯದ ಬಗ್ಗೆ ಪ್ರಶ್ನಿಸಬಹುದು ಅಥವಾ ಪಠ್ಯೇತರ ವಿಷಯಗಳ ಬಗ್ಗೆ ಪ್ರಶ್ನಿಸಬಹುದು. ಅದಕ್ಕೆ ತಾಳ್ಮೆಯಿಂದ ಉತ್ತರ ಕೊಡುವಂತಹ ಗೌರವವನ್ನು ಶಿಕ್ಷಕರು ಕಾಪಾಡಬೇಕು. ಮಕ್ಕಳು ಬಹಳ ಕುತೂಹಲದಿಂದ ಪ್ರಶ್ನೆಗಳು ಕೇಳ್ತಾರೆ, ಅವರಿಗೆ ಡಿಸಪಾಯಿಂಟ್ ಮಾಡಬಾರ್ದು. ಆ ರೀತಿಯಿಂದ ಶಿಕ್ಷಕರಾದಂಥವರು ಮಕ್ಕಳಿಗೆ ಏನು ಅಂದ್ರೆ ಸಂಬಂಧ ಇರಲಿ ಇರಲಿ ಅವ್ರಿಗೆ ಸೂಕ್ತವಾದಂಥ ಒಂದು ಉತ್ತರವನ್ನು ಹೇಳಬೇಕಾದನ್ನು ಶಿಕ್ಷಕರ ಜವಾಬ್ದಾರಿ ಅಂತ ಹೇಳಿದ್ರು. ವಿದ್ಯಾರ್ಥಿ ಏನೇ ಪ್ರಶ್ನೆ ಕೇಳಿ ಅದು ಪಾಠಕ್ಕೆ ಸಂಬಂಧ ಪಡಲಿ ಪಡದೇ ಇರಲಿ, ಅದು ಯಾವುದೇ ಪ್ರಶ್ನೆ ಯಾವುದೇ ಥರದಿರಲಿ, ಯಾವುದೇ ವಿಷಯಕ್ಕೆ ಸಂಬಂಧಿಸಿದಿರಲಿ, ಅದಕ್ಕೆ ಸಮರ್ಪಕವಾದಂಥ ತಾಳ್ಮೆಯಿಂದ ಆ ವಿದ್ಯಾರ್ಥಿಗಳಿಗೆ ಮನವರಿಕೆ ಆಗತಕ್ಕಂಥ ದಿಸುವಾಗ ಶಿಕ್ಷಕ ಅವನಿಗೆ ಆ ಪ್ರಶ್ನೆಗೆ ಉತ್ತರವನ್ನು ಹೇಳಬೇಕಾಗುತ್ತೆ. ಒಂದು ರಾಷ್ಟ್ರದ ಗುಣಮಟ್ಟ ಆ ರಾಷ್ಟ್ರದ ನಾಗರಿಕರನ್ನು ಅವಲಂಬಿಸಿದೆ. ಆ ರಾಷ್ಟ್ರದ ನಾಗರಿಕತೆ ಅಲ್ಲಿ ನೀಡುತ್ತಿರುವ ಶಿಕ್ಷಣದ ಗುಣಮಟ್ಟವನ್ನು ಅವಲಂಬಿಸಿದೆ. ಅಲ್ಲಿಯ ಶಿಕ್ಷಣದ ಗುಣಮಟ್ಟ ಅಲ್ಲಿರುವ ಶಿಕ್ಷಕರನ್ನು ಅವಲಂಬಿಸಿದೆ. ಮಕ್ಕಳ ಮನಸ್ಸು ಸದಾ ಪ್ರಶ್ನಾತ್ಮಕವಾಗಿ, ಕುತೂಹಲಕಾರಿಯಾಗಿ, ಸೂಕ್ಷ್ಮ ಸಂವೇದಿಯಾಗಿರುವುದು ಆ ವಯಸ್ಸಿನ ಗುಣ. ಅದನ್ನ ಅರ್ಥ ಮಾಡಿಕೊಂಡು ಸೂಕ್ಷ್ಮವಾಗಿ ಅವರ ಕುತೂಹಲಗಳನ್ನು ತಣಿಸುವುದು ಗುರುಗಳ ಕರ್ತವ್ಯ ಕೂಡ. ಆದರೆ ಹೊರ ಪ್ರಪಂಚದ ಆಗು ಹೋಗು, ಮನೆಯ ಜಂಜಾಟ, ವಿಕೃತ ಮನಸ್ಥಿತಿಗಳ ಸಂಘರ್ಷಕ್ಕೆ ಸಿಕ್ಕುವ ಶಿಕ್ಷಕನ ಮನಸ್ಥಿತಿ ಶಾಲೆಯ ಮಕ್ಕಳ ಮೇಲೆ ಪರಿಣಾಮ ಬೀರುವುದು ದುರಂತವೇ ಸರಿ. ಅದನ್ನ ದಾಟಿಕೊಳ್ಳುವ ಮನಃಶಕ್ತಿ ಪ್ರತಿ ಶಿಕ್ಷಕನಲ್ಲಿಯೂ ಇರಬೇಕಾದ್ದು ಧರ್ಮ. ಆದ್ದರಿಂದ ಶಿಕ್ಷಕನಿಗೆ ಪೂರ್ವಭಾವಿ ತಯಾರಿಕೆ ಅತ್ಯವಶ್ಯಕವಾಗಿರುತ್ತದೆ. ಪೂರ್ವಭಾವಿ ತಯಾರಿಕೆ ಇಲ್ಲದೆ ಅವನು ಒಳ್ಳೆ ಶಿಕ್ಷಕ ಆಗೋದೇ ಇಲ್ಲ. ಏನೋ 4 ಮಾತು ಹೇಳ್ಬಿಟ್ಟು, ಒಂದು ಕಥೆ ಹೇಳ್ಬಿಟ್ಟು ಮನೋರಂಜನೆ ಮಾಡ್ಬಿಟ್ಟು ಸಾಧ್ಯ ಆಗೋದಿಲ್ಲ. ಆತ ಏನು ಹೇಳ್ಬೇಕಿದ್ರೆ ಸ್ಪಷ್ಟವಾಗಿ ಹೇಳಬೇಕಾಗಿದ್ರೆ ಪೂರ್ವಭಾವಿ ತಯಾರಿಕೆ ಬೇಕೇ ಬೇಕು. ಶಿಕ್ಷಕರ ಪೂರ್ವಭಾವಿ ತಯಾರಿಕೆ ಎನ್ನುವಂತಹದ್ದು ಇವತ್ತಿನ ನಮ್ಮ ಶೈಕ್ಷಣಿಕ ಅಗತ್ಯತೆಗಳಿಗೆ ಅನುಕೂಲಕರವಾಗಿ ಇರಬೇಕು. ಹಾಗಂತ ನಾನು ಹೇಳುವಾಗ ಅವರು ಬಹಳ ಅತ್ಯಂತ ಆಧುನಿಕವಾದಂತಹ ತಂತ್ರಜ್ಞಾನದ ಬಗ್ಗೆ ಅರಿವನ್ನು ಇಟ್ಟುಕೊಂಡ ಹಾಗೇನೆ ನಮ್ಮ ಇತಿಹಾಸ, ನಮ್ಮ ಗತಕಾಲದಂತಹ ಸಂಸ್ಕೃತಿ, ಅವುಗಳ ಬಗ್ಗೆಯೂ ಅದೇ ರೀತಿಯ ತಿಳುವಳಿಕೆ ಮತ್ತು ಗೌರವ ಎರಡನ್ನೂ ಇಟ್ಟುಕೊಂಡಿರಬೇಕು. ಅದರ ಜೊತೆಗೆ ವಿದ್ಯಾರ್ಥಿಗಳ ಮನಸ್ಸನ್ನು ಅರಿತು ಬೋಧಿಸುವುದು ಹೇಗೆ ಎನ್ನುವುದನ್ನು ತಮ್ಮಷ್ಟಕ್ಕೆ ತಾವೇನೆ ಅದರಲ್ಲಿ ತಮ್ಮ ಸಾಮರ್ಥ್ಯವನ್ನು ಅವರು ಹೆಚ್ಚಿಸ್ಕೋಬೇಕು ಎನ್ನುವಂಥದ್ದು. ವರ್ಗದ ಕೋಣೆಗೆ ಬರೋದಕ್ಕಿಂತ ಪೂರ್ವದಲ್ಲಿ ನಾನು ಯಾವ ಪಾಠವನ್ನು ಯಾವ ರೀತಿಯಾಗಿ ಮಾಡಬೇಕು ಅದರ ಬಗ್ಗೆ ಸಾಕಷ್ಟು ಪೂರ್ವ ತಯಾರಿಯನ್ನು ಮಾಡ್ಕೋಬೇಕಾಗತ್ತೆ. ಇತಿಹಾಸದ ಬಗ್ಗೆ ಪಾಠ ಮಾಡಬೇಕಾದ್ರೆ ಕೇವಲ ಪಠ್ಯ ಪುಸ್ತಕದಲ್ಲಿ ಇರ್ತಕ್ಕಂಥ ವಿಷಯವನ್ನು ಅಷ್ಟೇ ನಾವು ಹೇಳಿದ್ರಪ್ಪ ಅಂದ್ರೆ ವಿದ್ಯಾರ್ಥಿಗಳಿಗೆ ಅದು ಸರಿಯಾಗೋದು. ಸಂಪೂರ್ಣವಾಗಿ ಈಗ ಕರ್ನಾಟಕದ ಇತಿಹಾಸದ ಬಗ್ಗೆ ಆಗಿರ್ಬೋದು, ಕೃಷ್ಣದೇವರಾಯನ ಬಗ್ಗೆ ಆಗಿರ್ಬೋದು, ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದಂಥ ಹಕ್ಕಬುಕ್ಕರ ಬಗ್ಗೆ ಆಗಿರ್ಬೋದು, ಅಥವಾ ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ಚೆನ್ನಮ್ಮ, ಬಸವೇಶ್ವರರ ಬಗ್ಗೆ ಮತ್ತು ಇನ್ನಿತರ ಯಾವುದೇ ಒಂದು ವಿಷಯದ ಬಗ್ಗೆ ಪಾಠ ಮಾಡ್ತಕ್ಕಂಥ ಪೂರ್ವದಲ್ಲಿ ಸಾಕಷ್ಟು ಪೂರ್ವ ತಯಾರಿಯನ್ನು ಮಾಡಿಕೊಂಡು ನಾವು ವರ್ಗದ ಕೋಣೆಗೆ ಹೋದ್ವಿ ಅಂದ್ರೆ ಅದರಿಂದ ವಿದ್ಯಾರ್ಥಿಗಳಿಗೂ ಹೆಚ್ಚಿನ ಒಂದು ಅನುಕೂಲ ಆಗುತ್ತೆ.
ಶಿಕ್ಷಕರಿಗೂ ಸಹಿತವಾಗಿ ಯಾವುದೇ ತೊಂದರೆ ಆಗೋದಿಲ್ಲ. ಪ್ರತಿಯೊಬ್ಬ ಶಿಕ್ಷಕರು ನಾಳೆ ಏನು ಪಾಠ, ಇವತ್ತು ಒಂದು ನಾಟಕ ನಾನು ಆಡಬೇಕು, ನಾಟಕನಾಗ ನನ್ನ ಪಾತ್ರ ನಾಳೆ ಏನು, ನಾನು ಏನು ಮಾತಾಡಬೇಕು ಅಂತಕ್ಕಂಥದ್ದು ಅವನು ಸರಿಯಾದ ಅವನಿಗೆ ಅರಿವಿಲ್ಲದೆ ಇದ್ದರೆ ನಾನೆಂತೂ ನನ್ನ ಅನುಭವ ಹೇಳ್ತೀನಿ. ಇವತ್ತು ಬೆಳಗ್ಗೆ ನನ್ನ ಕ್ಲಾಸ್ ಇದೆ, ಏನು ಪೊಯಿಟ್ರಿ ಕ್ಲಾಸ್ ಇದೆ. ಬೆಳಗ್ಗೆ ಎದ್ದು ಅಷ್ಟೊತ್ತಿಗೆ ಎದ್ದು ಬಾಗಿಲು ಹಾಕ್ಕೊಂಡು ಕೇಳು ಕುಂತೀತನೆಯ ನಿಶದೃಪಾಲನು ಬಂದ ನಡವಿಯಲು ಹೊರವಂಟನಾಶ್ರಯವ ಕಾಲವಾತನು ಕೇಳು ಮಾಡಿಸು ಶೂಲಪಾಣಿಯ ಬಲ್ಲ ನಳಭೂಪಾಲಕನ ವಿಧಿಯ ನಿಂದೆ ಎಂದನು ಬಂದ ನಡವಿಯಲು. ಆ ಪದ್ಯ ಹೇಳ್ಕೊಂಡು ಅದಕ್ಕೆ ಪದವಿ ಭಾಗ ಮಾಡಿಕೊಂಡು ಆ ಪದಗಳನ್ನು ಕೇಳೋ ಕುಂತಿದ್ದಾನೆ ಏನೇನು ಬೇಕು ಮಾಡಿ ಅದಕ್ಕೆ ಅರ್ಥಗಳು ಮಾಡಿ ತಾತ್ಪರ್ಯಗಳು ಮಾಡಿಕೊಂಡು ಇಷ್ಟು ಸಿದ್ಧ ಮಾಡಿಕೊಂಡು ನಾನು ಕ್ಲಾಸ್ಗೆ ಹೋಗ್ತಾ ಇದ್ದೆ. ಮಕ್ಕಳು ಹೋಗೋದು ತಕ್ಷಣ ಖುಷಿ ಪಡ್ತಾ ಇದ್ದಾರೆ. ಪೂರ್ವಭಾವಿ ತಯಾರಿಕೆ ಇಲ್ಲದೆ ಶಿಕ್ಷಕ ತರಗತಿಗೆ ಹೋಗೋದು ಅಂದರೆ ಅದೊಂದು ದ್ರೋಹ ಅಂತ ಹೇಳಬೇಕಾಗತ್ತೆ. ಶಿಕ್ಷಣಕ್ಕೆ ಮತ್ತು ವಿದ್ಯಾರ್ಥಿಗಳಿಗೆ ಮಾಡಿದ ದ್ರೋಹ ಅಂತ. ಅದನ್ನು ಶಿಕ್ಷಕರಿಗೆ ಪೂರ್ವಭಾವಿ ತಯಾರಿ ಎನ್ನುವುದು ನಾನಾಗಲೇ ಪ್ರಸ್ತಾಪ ಮಾಡಿದಾಗೆ ನಿರಂತರವಾಗಿ ವಿದ್ಯಾರ್ಥಿ ದಶೆಯನ್ನು ಯಾರು ಕಾಪಾಡಿಕೊಳ್ಳಬಲ್ಲನೋ ಅವನೇ ಶ್ರೇಷ್ಠವಾದ ಅಧ್ಯಾಪಕ ಅನ್ನಲ್ಲ. ಅದು ಆತ ಬಹಳ ಕಷ್ಟಪಟ್ಟು ತಯಾರು ಮಾಡ್ಕೊಂಡು ಹೋಗಬೇಕಾಗತ್ತೆ. ವಿದ್ಯೆಯ ಕಲಿಯೋ ಸ್ಥಾನವಿದು, ಶಾರದ ದೇವಿಯ ಕ್ಷೇತ್ರವಿದು.